ಜನಪ್ರಗತಿ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡೋಪರ ತಾಲೂಕಿನ ಪುರಾಣ ಪ್ರಸಿದ್ಧ ಹಾಗೂ ಪ್ರವಾಸಿ ತಾಣವೂ ಆಗಿರುವ ಕುಂತಿ ಬೆಟ್ಟದಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡ ಸ್ಥಳೀಯರಲ್ಲಿ ಭೀತಿ ಹುಟ್ಟಿಸಿದ ಚಿರತೆ ಕೊನೆಗೂ ಸೆರೆ ಸಿಕ್ಕಿದೆ. ಕಳೆದ ಹಲವಾರು ದಿನಗಳ ಹಿಂದೆ ಕುಂತಿ ಬೆಟ್ಟದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಕುಂತಿ ಬೆಟ್ಟಕ್ಕೆ ಪ್ರತಿನಿತ್ಯ ಆಗಮಿಸುವ ಪ್ರವಾಸಿಗರು ಭೀತಿಗೊಳಗಾಗಿದ್ದರು. ಈ ಕುರಿತ ಜನಪ್ರಗತಿ ಕನ್ನಡ ಟಿವಿಯಲ್ಲಿ ಕುಂತಿ ಬೆಟ್ಟದ ಚಿರತೆ ಪ್ರತ್ಯಕ್ಷ ಎಂಬ ಶೀರ್ಷಿಕೆಯಲ್ಲಿ ವಿಸ್ತೃತ ವರದಿ ಪ್ರಕಟಿಸಲಾಗಿತ್ತು. ಟಿವಿಯಲ್ಲಿ ಈ ಬಗ್ಗೆ ವರದಿ ಪ್ರಕಟಗೊಂಡ ಬೆನ್ನಲ್ಲೇ ಅರಣ್ಯ ಇಲಾಖಾಧಿಕಾರಿಗಳು ತಕ್ಷಣ ಎಚ್ಚೆತ್ತು ಕಾರ್ಯಪ್ರವೃತ್ತಿಗೊಂಡು ಚಿರತೆ ಕಾಣಿಸಿಕೊಂಡಿರುವ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬೋನಿರಿಸುವ ಮೂಲಕ ಚಿರತೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ದೇವೇಗೌಡನ ಕೊಪ್ಪಲು ಗ್ರಾಮದ ಬಳಿ ಈ ಚಿರತೆ ಭಾನುವಾರ ಬೆಳಿಗ್ಗೆ ಬೋನಿಗೆ ಸೆರೆ ಸಿಕ್ಕಿದೆ. ಈ ಮೂಲಕ ಸ್ಥಳೀಯರಲ್ಲಿ ಉಂಟಾಗಿದ್ದ ಭೀತಿಯನ್ನು ಹೋಗಲಾಡಿಸುವಲ್ಲಿ ಸಫಲರಾಗಿದ್ದಾರೆ. ಚಿರತೆಯ ಸುರಕ್ಷತೆಯ ದೃಷ್ಟಿಯಿಂದ ಎಲೆಕೆರೆ ಸಸ್ಯ ಕ್ಷೇತ್ರಕ್ಕೆ ತರಲಾಗಿದೆ. ಈ ವೇಳೆ ವಲಯ ಅರಣ್ಯಾಧಿಕಾರಿ ಡಿಎಂ ವಿನೋದ್ ಕುಮಾರ್, ಉಪ ವಲಯ ಅರಣ್ಯಾಧಿಕಾರಿ ವಿಆರ್ ಧರ್ಮೇಂದ್ರ, ಗಸ್ತು ಅರಣ್ಯ ಪಾಲಕ ಕುಮಾರ್ ಲಮಾಣಿ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಆಗಿಲ್ಲ ಮಕ್ಕಳೆಲ್ಲ ಉದ್ಯೋಗದ ಮುಗೀತು. ಅದೆಲ್ಲ ಪರ್ಚ್ಕೊಂಡ್ರು ಏನ್ ಮಾಡ್ಕೊಂಡ್ರು ಆಯ್ಕಿಲ್ಲ. ಇಲ್ಲೇ ಬಿದ್ದಿರೋದಣ ಮಡಗಿದ್ರು ಮರಿ ಏನ್ ಕಟ್ಟಿದ್ಕೆ ಕೋಳಿ ಅಲ್ಲಿ ಅದು ವೈರ್ ಕಟ್ಟಿರ್ತಾರೆ. ಅದು ಒಳಗೆ ಬಿದ್ದೆ ಅಂತ ಕಟ್ಟು ಉದ್ಯೋಗದ ಮಕ್ಕಳ ಉಚ್ಚಾಕ್ಬಿಟ್ಟದೆ, ಬೆಳಗಾನ ಒಡ್ಡಾಗ್ಬಿಟ್ಟದೆ, ಹಚ್ಚಾಗ್ಬಿಟ್ಟದಲ್ಲ ನೋಡಂಗೆ ಬಚಾವಾಗ್ಬೇಕು. ಅದು ಎಲ್ಲಿ ಬಿದ್ದಾರೀಗ ಅರಣ್ಯ ತಗೊಂಡು ಗಾಡಿ ಬಂದಿದೆ. ಮಾತಾಡ್ತಾರೆ.